ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಜೆಡಿಎಸ್ ಮುಗಿಸಲು ಮೊದಲೇ ಬಿಜೆಪಿ ಪ್ಲಾನ್ ಮಾಡಿತ್ತು. ಈಗ ಕುಮಾರಸ್ವಾಮಿ ತೆಗೆಯೋದಕ್ಕೆ ಬಿಜೆಪಿ ಹೊಸ ದಾರಿ ಹುಡುಕಿದೆ. ದೋಸ್ತಿ ವಿರುದ್ಧ ಬಾಂಬ್ ಸಿಡಿಸಿದ ಸಚಿವ ದಿನೇಶ್ ಗುಂಡೂರಾವ್. ನಾವು ಕಳಿಸಿದ್ದ ಬಿಲ್ಗಳನ್ನು ಗವರ್ನರ್ ವಾಪಸ್ ಕಳಿಸಿದ್ದಾರೆ. ಬಿಜೆಪಿ ನಾಯಕರು ಹೇಳಿದ ಕೂಡಲೇ ಈ ರೀತಿ ಮಾಡೋದು ಸರಿನಾ? ಗೆಹ್ಲೋಟ್ ವಿರುದ್ಧ ಕಿಡಿಕಾರಿದ ಡಿಕೆಶಿ. ರಾಜ್ಯಪಾಲರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಡಿಸಿಎಂ ಪ್ರಾರ್ಥನೆ. ದೆಹಲಿಗೆ ಹೊರಟ ಸಿಎಂ ಡಿಸಿಎಂ. ಸಚಿವ ಜಮೀರ್, ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ ಸಾಥ್. ಮೂಡ ಸಂಬಂಧ ಹೈಕಮಾಂಡ್ ಜೊತೆ ಇವತ್ತು ಮಹತ್ವದ ಚರ್ಚೆ. ರಾಜ್ಯ ಸರ್ಕಾರ ಪತನಗೊಳಿಸಲು ಬಿಜೆಪಿ ಷಡ್ಯಂತ್ರದ ಆರೋಪ. ರಾಜ್ಯಪಾಲರ ನಡೆ ಖಂಡಿಸಿ ರಾಷ್ಟ್ರಪತಿಗಳ ಮುಂದೆ ಪರೇಡ್ಗೆ ಪ್ಲಾನ್. ಇಂಡಿಯಾ ಒಕ್ಕೂಟದಿಂದ ಒಟ್ಟಾಗಿ ರಣಕಹಳೆ ಮೊಳಗಿಸಲು ರೆಡಿ ಆಗ್ತಿದೆ ಬ್ಲೂ ಪ್ರಿಂಟ್. ಸರ್ಕಾರ ಬೀಳಿಸಲು ದಳಪತಿಗಳಿಂದ ಸಂಚು. 6 ತಿಂಗಳಿಂದ ಶಾಸಕರನ್ನ ಸೆಳೆದು ಸರ್ಕಾರ ಬೀಳಿಸಲು ಯತ್ನ. ಅಮಿತ್ ಶಾ ಜೊತೆ ದೇವೇಗೌಡ, ಕುಮಾರಸ್ವಾಮಿ ಚರ್ಚಿಸಿದ್ದಾರೆ. ಶಾಸಕರ ಮುಂದೆ ಸಿಎಂ ಸಿದ್ದರಾಮಯ್ಯ ಬೇಸರ. ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡದ ವಿಚಾರವೇ ಅಸ್ತ್ರ. ಪದೇ ಪದೇ ಪ್ರಸ್ತಾಪಿಸಿ ಮೋದಿ ಸಂಪುಟವನ್ನ ಮುಜುಗರಕ್ಕೆ ಸಿಲುಕಿಸಲು ತಂತ್ರ. ಹೈಕಮಾಂಡ್ ಗಮನಕ್ಕೆ ತನ್ನಿ ಅಂತ ಸಿಎಲ್ಪಿ ಸಭೆಯಲ್ಲಿ ಸಿಎಂಗೆ ಸಲಹೆ. ಹಿಂದಿನ ಸರ್ಕಾರದ ಅವಧಿಯ ಹಗರಣಗಳ ಬಗ್ಗೆ ಸಮರ. ಸುಮಾರು ಹಗರಣ ಬೆಳಕಿಗೆ ಬಂದಿದೆ. ಒಂದೊಂದಾಗಿ ತನಿಖೆ ಮಾಡ್ತಾ ಇದ್ದೀವಿ ಎಂದರು ಗೃಹ ಸಚಿವರು. ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕೋದಾಗಿ ಸಂದೇಶ ರವಾನೆ. ಚನ್ನಪಟ್ಟಣದ ಟಿಕೆಟ್ಗಾಗಿ ಸಿಪಿ ಯೋಗೇಶ್ವರ್ ಸರ್ಕಸ್. ಹೈಕಮಾಂಡ್ ನಾಯಕರ ಮನವೊಲಿಕೆಗೆ ಮುಂದಾದ ಸಿಪಿವೈ. ಶೀಘ್ರದಲ್ಲೇ ದೆಹಲಿ ನಾಯಕರ ಭೇಟಿಗೆ ಸೈನಿಕ ಸಜ್ಜು. ದೋಸ್ತಿಯನ್ನ ಮೀಟ್ ಮಾಡಿ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ ಚಿಕ್ಕಣ್ಣ. ಪರಪ್ಪನ ಅಗ್ರಹಾರದ ಜೈಲಲ್ಲಿರೋ ದರ್ಶನ್ ಭೇಟಿ ಮಾಡಿ ಚರ್ಚಿಸಿದ್ದೇ ತಪ್ಪಾಯ್ತಾ? ಆರೋಪಿಯನ್ನ ಸಾಕ್ಷಿ ಭೇಟಿ ಮಾಡಿದ್ರಿಂದ ಮತ್ತೆ ವಿಚಾರಣೆಗೆ ಹಾಜರಾಗಬೇಕಾದಂತ ಅನಿವಾರ್ಯತೆ. ತನಿಖಾಧಿಕಾರಿಗಳ ಕೈ ಸೇರ್ತು ಮೆಗ್ಗಾರಿ ಯಂತ್ರದ ರಿಪೋರ್ಟ್. ರೇಣುಕಾಸ್ವಾಮಿ ಹತ್ಯೆ ವೇಳೆ ಕರೆಂಟ್ ಶಾಕ್ ಕೊಟ್ಟಿದ್ದು ದೃಢ. ಹಲ್ಲೆ ನಡೆಸುವಾಗ ಪ್ರಜ್ಞೆ ತಪ್ಪಿರೋ ವೇಳೆಯಲ್ಲಿ ಶಾಕ್ ಕೊಟ್ಟಿದ್ದ ಕ್ರೂರಿಗಳು. ಡಿ ಗ್ಯಾಂಗ್ ವಿರುದ್ಧ ಮುಂದುವರಿದ ಸಾಕ್ಷ್ಯ ಸಂಗ್ರಹ. ಚಾರ್ಜ್ ಶೀಟ್ ಹಾಕಲು ಹೈದರಾಬಾದ್ನಿಂದ ಬರಬೇಕಿದೆ 2 ರಿಪೋರ್ಟ್. ಫಿಸಿಕಲ್ ಹಾಗೂ ಆಡಿಯೋ ಅನಾಲಿಸಿಸ್ ವರದಿಗಾಗಿ ಕಾಯ್ತಿದ್ದಾರೆ ತನಿಖಾಧಿಕಾರಿಗಳು. ಜಗತ್ ಪ್ರಸಿದ್ಧ ಮೈಸೂರು ಅರಮನೆಯಲ್ಲಿ ದಸರಾ ವೈಭವ. ಅರಮನೆಗೆ ಎಂಟ್ರಿ ಕೊಟ್ಟ ಕ್ಯಾಪ್ಟನ್ ಅಭಿಮನ್ಯು ಆ್ಯಂಡ್ ಟೀಮ್. ಪೂಜೆಯ ಮೂಲಕ ಆನೆಗಳನ್ನು ಸ್ವಾಗತಿಸಿದ ಜನ. ಕಲಬುರಗಿಯಲ್ಲಿ ಅಕ್ಷರ ದಾಸೋಹ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಶಾಲಾ ಮಕ್ಕಳ ಹೊಟ್ಟೆ ಸೇರಬೇಕಿದ್ದ ಅನ್ನಕ್ಕೆ ಅಧಿಕಾರಿಗಳಿಂದಲೇ ಕನ್ನ. ಅಕ್ರಮ ಸಾಬೀತಾದರೂ ಜೇವರ್ಗಿ ಎಡಿ ಮಹಾದೇವಿ ವಿರುದ್ಧ ಕ್ರಮ ಕೈಗೊಳ್ಳದ ಶಿಕ್ಷಣ ಇಲಾಖೆ. ಆಹಾರ ಅರಸಿ ಗ್ರಾಮಕ್ಕೆ ಬಂದ ಚಿರತೆಗಳು. ರಾಮನಗರ ತಾಲೂಕಿನ ದೊಡ್ಡಗಂಗವಾಡಿಯಲ್ಲಿ ಚಿರತೆಗಳ ಓಡಾಟ. ಸಿಸಿಟಿವಿಯಲ್ಲಿ ಸೆರೆ. ಸ್ಥಳೀಯರಲ್ಲಿ ಆತಂಕ ಸೃಷ್ಟಿ. ತಕ್ಷಣ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಮನವಿ. ಚಿಕ್ಕಮಗಳೂರಿನ ಕಳಸ ಕೈಮರ ರಸ್ತೆಯ ಅವ್ಯವಸ್ಥೆ. ಹೊಂಡ ಗುಂಡಿ ರಸ್ತೆಯಲ್ಲಿ ಓಡಾಡಲು ಸವಾರರು ಸುಸ್ತು. ಶಾಸಕಿ ನಯನಾ ಮೋಟಮ್ಮ ವಿರುದ್ಧ ಆಕ್ರೋಶ. ಬೆಳ್ಳಿ ತೆರೆಯಲ್ಲಿ ರಾಜಕಾರಣಿಯಾಗಿ ಅಬ್ಬರಿಸಲು ಸಜ್ಜಾದ ಡಾಲಿ. ಬರ್ಡೇ ಪ್ರಯುಕ್ತ ಜಿಂಗೋ ಸಿನಿಮಾದ ಗ್ಲಿಮ್ಸ್ ಬಿಡುಗಡೆ. ಅಭಿಮಾನಿಗಳ ಗಮನ ಸೆಳೆದ ಪೊಲಿಟಿಷಿಯನ್ ಧನಂಜಯ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.